ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌರ ವ್ಲಾಗ್. ನಾನು ನಿಮ್ಮ ದ್ವಿತಿ ಗೌರ. ಲಾಸ್ಟ್ ಎಪಿಸೋಡ್ ನೋಡಿದ್ರಾ? ಚೆನ್ನಾಗಿತ್ತಾ? ದಿಸ್ ಇಸ್ ಮೈ ನೆಕ್ಸ್ಟ್ ಎಪಿಸೋಡ್. ಲಾಸ್ಟ್ ಎಪಿಸೋಡಲ್ಲಿ ಬಾಕ್ಲು ತೊಳೆದು ರಂಗೋಲಿ ಎಲ್ಲ ಹಾಕ್ತೆ. ಇನ್ ದಿಸ್ ಎಪಿಸೋಡ್ ಒಲೆ ಬುದ್ಧಿ ಎಲ್ಲ ತಕ್ಕೊಂಡು ಆಮೇಲೆ ನೀರಿಂದ ಒಲೆನ ನೀರು ತೊಳ್ಕೋಬೇಕು. ಮಸಿ ಎಲ್ಲ ಕ್ಲೀನ್ ಆಗಬೇಕು. ಆಮೇಲೆ ಒಳಗೆ ರಂಗೋಲಿ ಬಿಡಬೇಕು. ರಂಗೋಲಿ ಬಿಟ್ಬಿಟ್ಟು ಅರಿಶಿಕ ಕುಂಕುಮ ಇಟ್ಕೋಬೇಕು. ವಿಭೂತಿಯಿಂದ ಮತ್ತೆ ಸಸಿಗೆ ಬದಿತೀನಿ. ಇದೆಲ್ಲ ಆದಮೇಲೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೋಬೇಕು. ದಿನ ಒಲೆ ಹಚ್ಚೋ ಮುಂಚೆ ಒಲೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ಒಲೆ ಪೂಜೆ ಮಾಡೋ ಮುಂಚೆ ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಒಲೆ ದೇವರ ಸಮಾನ. ಪೂಜೆ ಎಲ್ಲ ಆದಮೇಲೆ ಮೊದಲು ನಾನು ಒಲೆ ಮೇಲೆ ಹಾಲು ಕಾಯಿಸ್ಕೊಳ್ಳೋಕೆ ಇಟ್ಕೊತಿದ್ದೀನಿ. ಪ್ರತಿದಿನ ಒಲೆ ಪೂಜೆ ಆದಮೇಲೆ ಮೊದಲು ನಾನು ಹಾಲು ಕಾಯಿಸೋದು. ಆಮೇಲೆ ಅದೇ ಹಾಲಿಂದ ಮನೆ ಎಲ್ಲರಿಗೂ ಕಾಫಿ ಮಾಡ್ಕೊಡ್ತೇನೆ. ಅದಕ್ಕೋಸ್ಕರ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಲು ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಆಮೇಲೆ ಒಲೆ ಹಚ್ಕೊತಾ ಇದ್ದೀನಿ. ಅಮ್ಮನೆಯಲ್ಲಿ ಒಲೆ ಪಕ್ಕನೇ ಶಾವಿಗೆ ಹಚ್ಕೊಂಡಿದ್ದೀವಿ. ಶಾವಿಗೆ ಹಚ್ಕೊಂಡು ಒಲೆ ಹಚ್ಕೊತಾ ಇದ್ದೀನಿ. ಒಲೆ ಚೆನ್ನಾಗಿ ಹತ್ಕೊಳ್ಳಿ ಅಂತ ಊದುಕೊಳ್ಬೇಕು ತಗೊಂಡು ಊದ್ತಾ ಇದ್ದೀನಿ. ಅದರಿಂದ ಒಲೆ ಚೆನ್ನಾಗಿ ಕಲ್ಕುತ್ತೆ. ನಾನಿಲ್ಲಿ ನಮ್ಮ ಮನೆಯಲ್ಲೇ ಕಟ್ಟಿರೋ ಎಮ್ಮೆ ಹಾಲು ಬಂದಿದ್ದೀನಿ. ಎಮ್ಮೆ ಹಾಲು ಕಟ್ಟಿರುತ್ತೆ. ಕಾಫಿ ಮಾಡಿದ್ರೆ ಚೆನ್ನಾಗಿ ರುಬ್ಬಿ ಆಗಿರುತ್ತೆ. ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಕೊನೆಯಲ್ಲಿ ಬೆಲ್ಲ ಸಿಟ್ಕೊಬೋದು. ಹಾಲು ಕುದಿಬೇಕಾದ್ರೆ ಬೆಲ್ಲ ಹಾಕಿದ್ರೆ ಹಾಲು ಹೋಗುತ್ತೆ. ಸಕ್ಕರೆ ಹಾಕಿದ್ಮೇಲೆ ಕಾಫಿ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಕಾಫಿ ಸೋಸ್ಬಿಟ್ಟು ಮನೆಯವ್ರಿಗೆಲ್ಲ ಕೊಡ್ತೀನಿ. ನಾನು ಕಾಫಿ ಮಾಡೋ ಪ್ರೊಸೀಜರ್ ಇಷ್ಟ ಆದರೆ ನಿಮಗೂ ಮಂದಿ ಕಾಫಿ ಮಾಡಿಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರು ನಮ್ಮ ಅಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನಗೂ ನಮ್ಮ ಅಮ್ಮನ ಚಾನಲ್ಗೂ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನೆಕ್ಸ್ಟ್ ಎಪಿಸೋಡ್ಗಾಗಿ ವೆಯ್ಟ್ ಮಾಡಿ. ಥ್ಯಾಂಕ್ ಯು.